ಹಲೋ, ನಮಸ್ಕಾರ ಗುರು, ಸ್ವಾಗತ ಸುಸ್ವಾಗತ ಮತ್ತೊಂದು ಬ್ಲಾಗ್ಗೆ. ಇವತ್ತು ಮನೇಲಿ ಟಿಫನ್ ಮಾಡ್ಕೊಂಡು ಬ್ಲಾಗ್ ಶುರು ಮಾಡಿದ್ದೀನಿ. ಏನಂದರೆ ಟೈಮ್ ಆಗಿಬಿಟ್ಟಿದೆ. ಏನಕ್ಕೆ ಬಾಸ್ ಫಿಲಮ್ಗೆ ಟಾಕ್ಸಿಕ್ಗೆ ಕೊಡಬೇಕು, ಹೊರಾಯನ್ ಕೊಡಬೇಕು. ನಾವು ಯಾವಾಗಲೂ ಲೇಟ್ ಅಲ್ಲ, 9:30 ಇರೋದು ಶೋ, 8:45 ಆಗಿದೆ ಆಲ್ರೆಡಿ. ಇನ್ನೂ ಹೊರಟಿಲ್ಲ, ಇಲ್ಲಿಂದ ಹೊರಡ್ಬೇಕು ಬೇಗ. ಅದಕ್ಕೆ ಬೇಗ ಟಿಫನ್ ತಿನ್ಕೊಂಡು ಹೊರಡ್ತೀವಿ. ಇವತ್ತು ಯಾರ್ಯಾರು ಬರ್ತಾರೆ, ಯಾರ್ಯಾರು ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ, ಏನು ಮಜಾ ಮಾಡ್ತೀವಿ, ಫಿಲಮ್ ಹೆಂಗಿರುತ್ತೆ ಎಲ್ಲ ನೋಡೋ. ಫಿಲಮ್ ರಿವ್ಯೂ ಎಲ್ಲ ಕೊಡಲ್ಲ, ಟ್ರೈಲರ್ಸ್ ಎಲ್ಲ ಕೊಡಲ್ಲ, ನಿಜವಾಗ್ಲೂ ಫಿಲಮ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಸೊ ಬನ್ನಿ ನೋಡುವ ಇವತ್ತು ಏನೇನಾಗುತ್ತೆ, ಏನೇನು ಕಥೆ ಆಗುತ್ತೆ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಶುರು ಮಾಡುವ ಇವತ್ತು ವ್ಲಾಗ್ನ. ಜೊತೆ ಇವಾಗ ಮಿಸ್ಟರ್ ಪ್ರಜು ಅವರು ಜಾಯ್ನ್ ಆಗಿದ್ದಾರೆ. ಇಲ್ಲಿ ಅವರೇ ಗಾಡಿ ಓಡಿಸ್ತಿದ್ದಾರೆ. ಸೊ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ಫಸ್ಟ್ ಪರ್ಸನ್ ಜಾಯ್ನ್ ಆಗಿರ್ಬೋದು. ಇವಾಗ ನೆಕ್ಸ್ಟ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇವಾಗ ಮಷೀನ್ ಬ್ರೋ ಜಾಯ್ನ್ ಆಗಿದ್ದಾರೆ. ಬನ್ನಿ. ಜೊತೆ ಮಿಸ್ಟರ್ ಮಷೀನ್ ಬ್ರೋನು ಜಾಯ್ನ್ ಆಗಿದ್ದಾರೆ. ದಯವಿಟ್ಟು ಟ್ರಿಬಲ್ ರೈಡಿಂಗ್ ಮಾಡಬೇಡ್ರಿ. ನಾವೆಲ್ಲ ಇಲ್ಲಿ ಲೋಕಲ್ ಅವರು ಅಂತ ಮಾಡ್ತಿರೋದು ಅಷ್ಟೇನೆ. ಎಲ್ಲೋದು ಟ್ರಿಬಲ್ ರೈಡಿಂಗ್ ಮಾಡಬೇಡಿ. ಏನೋ ಲೇಟ್ ಆಗ್ಬಿಟ್ಟೈತೆ ಅಂತ ಟ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಿರೋದು. ಹಲೋ ಮನೀಶ್. ಬ್ಲಾಗ್ ಅಲ್ಲಿ ಬಾವಾಸ್ ಹೋಮ್ ಬಾವಾನು ಇದ್ದಾರೆ ಜೊತೆಗೆ. ಇವತ್ತು ನಮ್ಮ ಜೊತೆ ಕಂಪನಿ ಕೊಡೋಕೆ. One eternity later. ಮಷೀನ್ ಬ್ರೋ ಏನ್ ಸಮಾಚಾರ? ಏನ್ ಸಮಾಚಾರ? ಏನಿಲ್ಲ ರೀ, ಊಟ ಮಾಡ್ರಿ ಫಸ್ಟ್. ಪ್ರಜು ಬ್ರೋ ಏನ್ ಸಮಾಚಾರ? ಪುಳಿಯೋಗರೆ ಸಮಾಚಾರ. ಪುಳಿಯೋಗರೆ ಸಮಾಚಾರ. ಹೌದಾ? ಇವಾಗ ತಾನೇ ಫಿಲಮ್ಗೆ ಹೋಗಿ ಮುಗಿಸಿ ಒಳ್ಳೆ ಊಟ ಮಾಡಿ ನಾವು ಗ್ರೌಂಡಿಗೆ ಬಂದು ಕುಳಿತಿದ್ದೇವೆ. ಫಿಲಮ್ಮು ನೋಡಾದ್ಮೇಲೆ ನಮ್ಗೆ ಅನ್ಸಿದ್ದು ಒಂದೇ, ಬಾಸ್ ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ, ಬೇರೆ ಮಾತೇ ಇಲ್ಲ. ಅದು ಆ್ಯಕ್ಟಿಂಗಲ್ಲಿ ಬೇರೆ ಲೆವೆಲ್ಲು. ಇವತ್ತು ನೋಡಿದ್ದ ವರ್ಷನೇ ಬೇರೆ ಥರ ಇತ್ತು. ಆಮೇಲೆ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಆ್ಯಕ್ಟಿಂಗು ಸಕ್ಕತ್ತಾಗಿದೆ. ಸಿನಿಮ್ಯಾಟೋಗ್ರಫಿ ಸೂಪರ್ ಆಗಿದೆ, ಎಲ್ಲ ಸಖತ್ತಾಗಿದೆ. ಬಟ್ ರಿಯಾಲಿಟಿ ಏನು ಅಂದರೆ, ಎಷ್ಟು ಫ್ಯಾನ್ಸ್ ಆಗಿ, ಎಷ್ಟು ಡೈರೆಕ್ಟ್ ಫ್ಯಾನ್ಸ್ ಆಗಿ ಸ್ಯಾಟಿಸ್ಫೈ ಆಗಿಲ್ಲ ಫಿಲಮ್, ಅಷ್ಟೇನೆ. ಸೊ ಇನ್ನೇನು ಸ್ಪಾಯ್ಲರ್ಸ್ ಕೊಡಲ್ಲ, ಹೋಗಿ ನೋಡಿ ಫಿಲಮ್ ಎಂಜಾಯ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ಪ್ರಜು ಅವ್ರನ್ನ ಕನ್ನಡ. ಮಿಸ್ಟರ್ ಪ್ರಜು, ನಿಮ್ಗೆ ಹೆಂಗನ್ಸ್ತು? ಫಿಲಮ್ ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಕ್ರೇಜಿ ಇದೆ, ಆಕ್ಟಿಂಗ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಶ್ ಅವ್ರು ಇವಾಗ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕಿಂತ 100% ಹೆಚ್ಚಿಗೆ ಇದೆ. ಆಕ್ಟಿಂಗ್ ಸೇಮ್ ಅಂತೂ ಇಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಈ ತರ ಮಾಡಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಕ್ಟಿಂಗ್ ಅದು ತುಂಬಾ ಚೆನ್ನಾಗಿದೆ. ಮಿಸ್ಟರ್ ಮಷೀನ್ ಬ್ರೋ, ಮಷೀನ್ ಬ್ರೋ ಕ್ಯಾಮ್ರಾ ಆ್ಯಂಗಲ್ ಓಕೆನಾ ಇವಾಗ? ಫುಲ್ ಓಕೆ. ಹೇಳಿ ನಿಮ್ಗೆ ಏನ್ ಅನಿಸ್ತು ಫಿಲಮ್ ಬಗ್ಗೆ? ಆಕ್ಟಿಂಗ್ ಮಾತ್ರ ಒಬ್ಬೊಬ್ರದು ಬಾರಿಗೆ ಎಲ್ಲ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡೋ, ನೆಕ್ಸ್ಟ್ ಲೆವೆಲ್ ಆಕ್ಟಿಂಗು. ಮತ್ತೆ ಸಿನಿಮಾಟೋಗ್ರಫಿ ಎಲ್ಲ, ಸಾಂಗ್ಸು ಎಲ್ಲ ಪರ್ಫೆಕ್ಟ್. ಇಂಟರ್ವಲ್ ಅನ್ನೋದು ಫೀಲೇ ಆಗ್ಲಿಲ್ಲ. ಇದು ಇಂಟರ್ವಲ್ ನಡೀತಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ವರ್ಧನ್ ಗುರುಜಿ ಹೇಳಿದ್ರು ಟಾಕ್ಸಿಕ್ ಅವರೇಜ್ ಅಂತ, ಹಂಗೆ ಆಗ ಹಿಂಗೈತೆ ಗೊತ್ತಿಲ್ಲ. ಎಲ್ಲ ಫ್ಯಾನ್ಸ್ ಕಲಿರೋದು. ನೋಡೋಣ ಏನಾಗುತ್ತೆ. ನಮಗೂ ಹಂಗೆ ಅನಿಸ್ತು. ಓಪನ್ ಒಪಿನಿಯನ್ ಏನು ಅಂದರೆ, ಲೈಕ್ ಆವ್ರೇಜ್ ಅಂತಾನೆ ಅನಿಸಿತು. ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಫ್ಯಾಕ್ಟರ್ಸ್ ಏನು ಇರಲಿಲ್ಲ. ಖುಷಿ ಆಯಿತು. ಬಟ್ ಆ್ಯಕ್ಟಿಂಗ್ ಅಂತೂ ನಾನು ಗೆಸ್ ಮಾಡಿರೋದೇನು ಅಂದರೆ, ಬಾಸಿಗೆ ನ್ಯಾಷನಲ್ ಅವಾರ್ಡ್ ಬರೋ ಲೆವೆಲ್ ಆ್ಯಕ್ಟಿಂಗ್ ಇದೆ. ಮಿಸ್ಟರ್ ಮಷೀನ್ ಬ್ರೋ ಅವರು ರಿವ್ಯೂ ಕೊಟ್ಬಿಟ್ಟು ಓರಿಯೋ ಮಿಲ್ಕ್ ಕುಡಿತಾ ಇದ್ದಾರೆ. ಮಿಸ್ಟರ್ ಪ್ರಜು ಬ್ರೋ ಅವರು ಏನದು ಮ್ಯಾಂಗೋ ಕುಡಿತಿದ್ದಾರೆ. ನಾನು ಬಡವನಪ್ಪ, ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಜಿಮ್ಗೆ ಹೋಯ್ತೀಯ ಅನ್ನೋ ಬಡವ ಅನ್ಬೇಡ. ಆಮೇಲೆ ಇವಾಗ ತಾನೇ ಎಷ್ಟು ನಮ್ಮ ಪ್ರಜು ಅವ್ರನ್ನ ಮತ್ತು ಮಷೀನ್ ಬ್ರೋನ ಇಬ್ಬರನ್ನೂ ಮನೆಗೆ ದಬಾಕ್ಬಿಟ್ಟು ನಾವು ಮನೆಗೆ ಬಂದಿದ್ದೇವೆ. 4 ಗಂಟೆ ಟೈಮು. ಜಿಮ್ಗೆ ಹೋಗೋಣ ಅಂತ ಅಲ್ಲಿ ಹೇಳ್ಬಿಟ್ಟು ಬಂದೆ, ಜಿಮ್ಗೆ ಹೊಂಟೋಗ್ತೀನಿ ಇವಾಗ ಅಂತ. ಮನೆಗೆ ಬಂದಿದ್ದ ತಕ್ಷಣ ನಿದ್ದೆ ಬರ್ತೈತೆ, ಅದಕ್ಕೆ ದಿಂಬು ಹಾಕ್ಕೊಂಡು ಮಲಗಿರುವೆ. ನೋಡುವ, ಎದ್ಬಿಟ್ಟು ಆದರೆ ಜಿಮ್ಗೆ ಹೋಗೋದು, ಇಲ್ಲಾಂದರೆ ವ್ಲಾಗ್ ಕಂಟಿನ್ಯೂ ಮಾಡೋದು. ನಿಮ್ಗಂದ್ರೆ ವ್ಲಾಗ್ ಕಂಟಿನ್ಯೂ ಮಾಡುವ, ನೋಡುವ ಏನು ಕಥೆಯಿಂದ. ಮೊದಲು 2 ಜನ ಅದೇನೋ ಗೊತ್ತಿಲ್ಲ ಗುರು. ಈ ಫಿಲಮ್ಸ್ಗೆ ಹೋಗಿ ಬಂದಾಗ ಪರ್ಟಿಕ್ಯುಲರ್ ಆಗಿ ತುಂಬ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ಹೋಗಿ ಬಂದಾದ್ಮೇಲೆ ಮನೆಗೆ ಏನೂ ಟಯರ್ಡ್ ಆಗಿರಲ್ಲ, ಸುಮ್ಮನೆ ಕೂತಿರ್ತೀವಿ, ಎ ಸಿಲಿ ನೋಡ್ಕೊಂಡು ಬರ್ತೀವಿ. ನಿಮಗೂ ಹಂಗೆ ಆಗಿದೆ? ಕಮೆಂಟ್ ಮಾಡಿ. ನನಗೊಬ್ಬನಿಗೇನೋ ನೀವು ಎಲ್ರಿಗೂ ಅಂತ ನಂಗೆ ತಿಳ್ಕೊಳಕ್ಕೆ ಆಸೆ, ಎಲ್ರಿಗೂ ಹಂಗೆ ಆಗುತ್ತಾ ಅಂತ. ಸೊ ಅದಕ್ಕೇನೆ. ಸೊ ಇವಾಗ ನಾವು ಪಾಚ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಗುರು, ನಾನು ಬೇಗ ಎದ್ದೇಳೋಣ ಅಂತ ಜಿಮ್ಗೆ ಹೋಗ್ಬೇಕು ಅಂತ ಮಲ್ಕೊಂಡೆ. ಬಂದು ನೋಡಿದ್ವಿ ಟೈಮು ಎಚ್ಚರ ಮಾಡ್ಕೊಂಡಾಗ 7 ಗಂಟೆ.
7 ಗಂಟೆ ಆಗ್ಬಿಟ್ಟೈತೆ. ಇವಾಗ ಹೋಗಿ ಮೊಟ್ಟೆ ತೊಗೊಂಬಂದು ತಿಂದು ಆಮೇಲೆ ಜಿಮ್ಗೆ ಹೋಗ್ಬೇಕು. ಬನ್ನಿ ಇನ್ನೇನು ಮಾಡೋದು, ಜಿಮ್ ಮಿಸ್ ಮಾಡೋಕ್ಕಾಗಲ್ವಲ್ಲ. 7 ಗಂಟೆ ಆದರೂ ಸರಿ 9 ಗಂಟೆ ಆದರೂ ಸರಿ ಹೋಗಲೇಬೇಕು. ಬನ್ನಿ ಹೋಗ್ಬಿಟ್ಟು ಮೊಟ್ಟೆ ತೊಗೊಂಬಂದು ತಿಂದ್ಬಿಟ್ಟು ಸೀದಾ ಜಿಮ್ ಕಡೆ ಹೊರಡುವ. ಹೀಗೆ ಏನು ಮ್ಯಾಟ್ರ್ ಅಂದರೆ ಮೊಟ್ಟೆ ಥರ ದೊಡ್ಡ ವಿಷಯ ಅಲ್ಲ, ಹೆಂಗೋ ತಂದ್ಬಿಡ್ತೀನಿ ದಿನಾಗ್ಲೂ. ಆದರೆ ಈ ಗಾಡೀಲಿ ಇಟ್ಕೊಂಡು ಬರ್ತೀನಲ್ಲ, ಅಲ್ಲಿಂದ ತೊಗೊಂಡ್ಬಿಡ್ತೀನಿ, ಗಾಡೀಲಿ ಇಟ್ಕೊಂಡು ಬರ್ತೀನಲ್ಲ, ಗಾಡೀಲಿ ಕರೆಕ್ಟಿಗೆ ಇಟ್ಕೊಂಡು ಬರುವಾಗ ಏನಾಗುತ್ತೆ ಅಂದರೆ ಈ ಹಮ್ಸು ಅದು ಇದು ನೋಡಲ್ಲ, ಎಗಿಸ್ಬಿಡ್ತೀನಿ. ಯಾಕೆಂದರೆ ಒಳಗಡೆ ಇರೋದು ನನಗೆ ನೆನಪಿರಲ್ಲ ತಲೆಯಲ್ಲಿ, ಎಗಿಸ್ಬಿಟ್ಟಾಗ ಏನಾಗುತ್ತೆ, ಎಷ್ಟೊಂದ್ಸರಿ ದಿನ ಮೊಟ್ಟೆ ಹೊಡೆದಾಕೊಂಬರೋದು ಮನೇಲಿ ಬೈಸ್ಕೊಳ್ಳೋದು, ಮೊಟ್ಟೆ ಹೊಡೆದಾಕೊಂಬರೋದು ಮನೇಲಿ ಬೈಸ್ಕೊಳ್ಳೋದು. ಪುಣ್ಯಕ್ಕೆ ಇವತ್ತು ಮೊಟ್ಟೆನ ಸೇಫಾಗಿ ತಂದು ಅಡುಗೆ ಮನೇಲಿ ಲೆವನ್ ಮಾಡಿದ್ದೀನಪ್ಪ, ಅದೇ ಖುಷಿ ನನಗೆ ಸದ್ಯಕ್ಕೆ. ಇಲ್ಲ ಅಂದಿದ್ರೆ ನಮ್ಮ ಅಜ್ಜಿ ಇಷ್ಟೊಂದಲ್ಲ ಒಂದು 2 ಸರಿ ಹಾಕಿರೋರು ಸರಿಯಾಗಿ ನನಗೆ ಪ್ರಸಾದನ. ಸೊ ಅದಕ್ಕೇನೆ ಇವತ್ತು ವೆರಿ ಲಕ್ಕಿ ಮೊಟ್ಟೆನ ನೀಟಿಗೆ ತೊಗೊಂಬಂದು ಸೇಫಾಗಿ ಲ್ಯಾಂಡ್ ಮಾಡಿಸಿದ್ದೀನಿ. ಬ್ರೋ ನಾನು ಇವಾಗ ತಾನೇ ಜಸ್ಟ್ ಜಿಮ್ಮಿಂದ ಬಂದೆ, ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬರ್ತಾಯಿದೆ. ಅಂದರೂ ನಾನು ಏನಕ್ಕೆ ಲಕ್ಕಿ ಅಂದರೆ ನಮ್ಮ ಶಾಂತಿ ಅಮ್ಮವರು ಅಂದರೆ ನಮ್ಮ ಅಜ್ಜಿಯವರು 10 ಗಂಟೆಗೆ ಬಂದ್ರು ಪಾಪ ಮೊಟ್ಟೆ ಹಾಕೊಂಡು ಕೊಡ್ತಾರಲ್ವೇನವ? ಹೋಗ್ಕೊಳಪ್ಪ, ಹಾಂ ಕೊಡ್ಬೇಕು, ಏನೋ ಚಿಂಬಾಡಿ ಚೆನ್ನಾಗಿರ್ಲಿ ಅಂತ ಕೊಡ್ಬೇಕು. ಇದೇನು ಗೊತ್ತೇನೋ ತೋಳಲ್ವ ಕಣೋ, ತೊಲೆ ತೊಲೆ. ಫುಲ್ ಖುಷಿ ಆಗುತ್ತೆ. ಲಕ್ಕಿ ಗ್ರ್ಯಾಂಡ್ ಮದರ್ಸ್ ಈ ಥರ ಇದ್ರೆ ತುಂಬ ಲಕ್ಕಿ ಆಗಿರ್ತೀರ. ಗುರು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಟೆರಸ್ ಮೆಟ್ಲ ಮೇಲೆ ನೀಟಾಗಿ ಮುಂದೆ ಕೂತಿದ್ದೀನಿ, ತಣ್ಣ ಗಾಳಿ ಬೀಸಿತ್ತು. ಸೊ ಅದಕ್ಕೆ ಇಲ್ಲೇ ಬ್ಲಾಗ್ ಎಂಡ್ ಮಾಡುವ ಆಯಿತಾ. ಬೆಳಗ್ಗೆಯಿಂದ ಏನೇನಾಯಿತು, ಏನೇನು ಮಾಡೋಕ್ಕಾಯಿತು, ಬೆಳಗ್ಗೆ ಫಿಲಮ್ಗೆ ಹೋಗಿದ್ದಿಂದ ಹಿಡಿದು ಇಲ್ಲಿವರೆಗೂ ಏನೇನು ಅದೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿರೋ ಥರ ಡ್ಯೂರೇಷನ್ ಕೊಡೋಕ್ಕಾಗೋ ಡೌಟ್ ಇದು, ಬಟ್ ಹೋಪ್ಸೋ ಇದು ಚೆನ್ನಾಗಿರುತ್ತೆ ಅಂತ, ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ. ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಏನು ಡೇ ಇನ್ ಲೈಫ್ ಆಫ್ ಅ ಸ್ಟೂಡೆಂಟ್ ಮಾಡುವ ಅಂತ. ಬಟ್ ಆ ಡೇ ಇನ್ ಲೈಫ್ ಆಫ್ ಅ ಸ್ಟೂಡೆಂಟ್ ಮಾಡಿದ್ರೆ ಏನು ಗೊತ್ತಾ, ಬೋರಿಂಗು. ಅದೇ ಕಾಲೇಜ್ಗೆ ಹೋಗು, 5 ಗಂಟೆವರೆಗೂ ಕಾಲೇಜಲ್ಲಿ ಕೂತ್ಕೋ, ತಿರ್ಗಾ ಅಲ್ಲಿಂದ ಇದು ಬಾ, ತಿರ್ಗಾ ಜಿಮ್ಗೆ ಹೋಗು, ತಿರ್ಗಾ ಊಟ ಮಾಡು, ಮಲ್ಗು, ಇದೇ ಲೈಫು ದಿನಾಗಲೂ. ಫಸ್ಟ್ ಸ್ಟೂಡೆಂಟ್ ಅದೇ ನಂದು. ಸೊ ಅದಕ್ಕೇನೆ ಅದು ಮಾಡುವ ಮೂಡಿದೆ ನೋಡು, ಒಂದು ಟ್ರೈ ಮಾಡ್ತೀನಿ, ಅದರ ಚೆನ್ನಾಗಿ ಬಂದರೆ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಡೈಲಾಗಿಂದ ಎಂಡ್ ಮಾಡಿಬಿಡೋಣ ಅಂತ, ಏನಂತೀರಾ? ಡೈಲಾಗ್ ಯಾವುದು ಅಂದರೆ ಬೆಳಿಗ್ಗೆ ಟಾಕ್ಸಿಕ್ ಫಿಲಮ್ ಅಪ್ಪ, ಇನ್ಯಾವುದು ಬೆಳಗ್ಗೆಯಿಂದ ಅದೇ ಹ್ಯಾಂಗ್ ಓವರಲ್ಲಿದ್ದೀನಿ. ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಗುರು. ಅದಕ್ಕೆ ಅದೇ ಹ್ಯಾಂಗ್ ಓವರಲ್ಲಿ ಅದೇ ಗುಂಪಲ್ಲಿ ಅದೇ ಇದರಲ್ಲಿ ಅದೇ ಯೋಚನೆ ಮಾಡ್ಕೊಂಡು ಇದೆಲ್ಲ ಕಳೆದಿದ್ದಾಯಿತು. ಸೊ ಅದಕ್ಕೆ ಹೆಣ್ಣಿಗೆ ಅಂದ ಇದ್ದರೆ ಚಂದ, ಆ ಅಂದನೇ ಆಯುಧ ಮಾಡಿಕೊಂಡ್ರೆ ತುಂಬ ಕಷ್ಟ ಕಂದ ಅಂತ ಹೇಳ್ತಾ, ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಎಲ್ಲರೂ ಊಟ ಮಾಡಿ ನೀಟಾಗಿ ಪಚಿ ಮಾಡಿ ಎಲ್ಲರೂ. ಸೊ ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬಾಯ್. ಗುಡ್ ನೈಟ್.